ಯಾವ ರೀತಿ ಆಳಂದ ಶಾಸಕ BR ಪಾಟೀಲ್ಗೆ ಮತ್ತೆ ಮಣೆ ಹಾಕಿದ್ದಾರೆ. ರಾಜ್ಯ ನೀತಿ ಯೋಜನಾ ಆಯೋಗ ಆಗಿ ನೇಮಕಗೊಂಡಿರುವಂತದ್ದು. ಉಪಾಧ್ಯಕ್ಷರಾಗಿ BR ಪಾಟೀಲ್ ನೇಮಕಗೊಂಡಿದ್ದಾರೆ. ಸಂಪುಟದ ಸ್ಥಾನಮಾನದೊಂದಿಗೆ ಉಪಾಧ್ಯಕ್ಷರಾಗಿ ಈಗ ನೇಮಕಗೊಂಡಿದ್ದಾರೆ. ಅದು ಕೂಡ ಸರ್ಕಾರದ ಅಧೀನ ಕಾರ್ಯದರ್ಶಿಯಿಂದ ಈ ಆದೇಶವನ್ನ ಹೊರಡಿಸಲಾಗಿದೆ. ಮುಖ್ಯಮಂತ್ರಿಯ ರಾಜಕೀಯ ಸಲಹೆಗಾರ ಹುದ್ದೆಗೆ BR ಪಾಟೀಲ್ ರಾಜೀನಾಮೆ ಕೊಟ್ಟಂತ ಬೆನ್ನಲ್ಲೇ ಈಗ BR ಪಾಟೀಲ್ ಅವರಿಗೆ ಹೊಸತೊಂದು ಸ್ಥಾನಮಾನವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ, ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಗೆಳೆಯ ಒಂದು ಲಕ್ ಹೊಡಿತು, ಜಾಕ್ಪಾಟ್ ಹೊಡಿತು ಅಂತಾನೆ ಹೇಳ್ಬೋದು. ಮೊನ್ನೆ ಬಹಳ ಬೇಜಾರಲ್ಲಿದ್ದವರು, ಅಸಮಾಧಾನಗೊಂಡಿದ್ರು. ಹೌದು, ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ಈ ಮುಖ್ಯಮಂತ್ರಿಗಳ ಸಲಹೆಗಾರ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಬಿಟ್ಟಿದ್ರು. ಅವಾಗ ಸಿದ್ದರಾಮಯ್ಯ ಅವರು ಮಾತಾಡಿದ್ರು, ಇಲ್ಲ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ನಾನು ಮಾತಾಡ್ತೀನಿ ಅವ್ರ ಜೊತೆಗೆ ಅಂತ ಹೇಳಿದ್ರು. ಈಗ ಈ ರೀತಿ ಬೇಸರಗೊಂಡಿದ್ದ ಪಾಟೀಲರನ್ನ ಈ ರಾಜ್ಯ ನೀತಿ ಮತ್ತು ಆಯೋಗದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಕೊಡೋದು. ಈ ಮಿನಿಸ್ಟರ್ಗೆ ಎಷ್ಟೆಲ್ಲ ಪವರ್ಸ್ ಇರುತ್ತೋ, ಪ್ರೋಟೋಕಾಲ್ ಇರುತ್ತೋ, ಅದನ್ನ ಈ BR ಪಾಟೀಲ್ ಅವ್ರಿಗೆ ಕೊಟ್ಟು ಈಗ ಸಮಾಧಾನ ಮಾಡುವಂತಹ ಕೆಲಸ ಆಗಿದೆ. ಈಗ ಪಾಟೀಲ್ ಇದಕ್ಕೆ ಏನಂತಾರೆ, ಅವ್ರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾವ ರೀತಿ ಆಳಂದ ಶಾಸಕ BR ಪಾಟೀಲ್ಗೆ ಮತ್ತೆ ಮಣೆ ಹಾಕಿದ್ದಾರೆ. ರಾಜ್ಯ ನೀತಿ ಯೋಜನಾ ಆಯೋಗ ಆಗಿ ನೇಮಕಗೊಂಡಿರುವಂತದ್ದು. ಉಪಾಧ್ಯಕ್ಷರಾಗಿ BR ಪಾಟೀಲ್ ನೇಮಕಗೊಂಡಿದ್ದಾರೆ. ಸಂಪುಟದ ಸ್ಥಾನಮಾನದೊಂದಿಗೆ ಉಪಾಧ್ಯಕ್ಷರಾಗಿ ಈಗ ನೇಮಕಗೊಂಡಿದ್ದಾರೆ. ಅದು ಕೂಡ ಸರ್ಕಾರದ ಅಧೀನ ಕಾರ್ಯದರ್ಶಿಯಿಂದ ಈ ಆದೇಶವನ್ನ ಹೊರಡಿಸಲಾಗಿದೆ. ಮುಖ್ಯಮಂತ್ರಿಯ ರಾಜಕೀಯ ಸಲಹೆಗಾರ ಹುದ್ದೆಗೆ BR ಪಾಟೀಲ್ ರಾಜೀನಾಮೆ ಕೊಟ್ಟಂತ ಬೆನ್ನಲ್ಲೇ ಈಗ BR ಪಾಟೀಲ್ ಅವರಿಗೆ ಹೊಸತೊಂದು ಸ್ಥಾನಮಾನವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ, ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಗೆಳೆಯ ಒಂದು ಲಕ್ ಹೊಡಿತು, ಜಾಕ್ಪಾಟ್ ಹೊಡಿತು ಅಂತಾನೆ ಹೇಳ್ಬೋದು. ಮೊನ್ನೆ ಬಹಳ ಬೇಜಾರಲ್ಲಿದ್ದವರು, ಅಸಮಾಧಾನಗೊಂಡಿದ್ರು. ಹೌದು, ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ಈ ಮುಖ್ಯಮಂತ್ರಿಗಳ ಸಲಹೆಗಾರ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಬಿಟ್ಟಿದ್ರು. ಅವಾಗ ಸಿದ್ದರಾಮಯ್ಯ ಅವರು ಮಾತಾಡಿದ್ರು, ಇಲ್ಲ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ನಾನು ಮಾತಾಡ್ತೀನಿ ಅವ್ರ ಜೊತೆಗೆ ಅಂತ ಹೇಳಿದ್ರು. ಈಗ ಈ ರೀತಿ ಬೇಸರಗೊಂಡಿದ್ದ ಪಾಟೀಲರನ್ನ ಈ ರಾಜ್ಯ ನೀತಿ ಮತ್ತು ಆಯೋಗದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಕೊಡೋದು. ಈ ಮಿನಿಸ್ಟರ್ಗೆ ಎಷ್ಟೆಲ್ಲ ಪವರ್ಸ್ ಇರುತ್ತೋ, ಪ್ರೋಟೋಕಾಲ್ ಇರುತ್ತೋ, ಅದನ್ನ ಈ BR ಪಾಟೀಲ್ ಅವ್ರಿಗೆ ಕೊಟ್ಟು ಈಗ ಸಮಾಧಾನ ಮಾಡುವಂತಹ ಕೆಲಸ ಆಗಿದೆ. ಈಗ ಪಾಟೀಲ್ ಇದಕ್ಕೆ ಏನಂತಾರೆ, ಅವ್ರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾವ ರೀತಿ ಆಳಂದ ಶಾಸಕ BR ಪಾಟೀಲ್ಗೆ ಮತ್ತೆ ಮಣೆ ಹಾಕಿದ್ದಾರೆ. ರಾಜ್ಯ ನೀತಿ ಯೋಜನಾ ಆಯೋಗ ಆಗಿ ನೇಮಕಗೊಂಡಿರುವಂತದ್ದು. ಉಪಾಧ್ಯಕ್ಷರಾಗಿ BR ಪಾಟೀಲ್ ನೇಮಕಗೊಂಡಿದ್ದಾರೆ. ಸಂಪುಟದ ಸ್ಥಾನಮಾನದೊಂದಿಗೆ ಉಪಾಧ್ಯಕ್ಷರಾಗಿ ಈಗ ನೇಮಕಗೊಂಡಿದ್ದಾರೆ. ಅದು ಕೂಡ ಸರ್ಕಾರದ ಅಧೀನ ಕಾರ್ಯದರ್ಶಿಯಿಂದ ಈ ಆದೇಶವನ್ನ ಹೊರಡಿಸಲಾಗಿದೆ. ಮುಖ್ಯಮಂತ್ರಿಯ ರಾಜಕೀಯ ಸಲಹೆಗಾರ ಹುದ್ದೆಗೆ BR ಪಾಟೀಲ್ ರಾಜೀನಾಮೆ ಕೊಟ್ಟಂತ ಬೆನ್ನಲ್ಲೇ ಈಗ BR ಪಾಟೀಲ್ ಅವರಿಗೆ ಹೊಸತೊಂದು ಸ್ಥಾನಮಾನವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ, ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಗೆಳೆಯ ಒಂದು ಲಕ್ ಹೊಡಿತು, ಜಾಕ್ಪಾಟ್ ಹೊಡಿತು ಅಂತಾನೆ ಹೇಳ್ಬೋದು. ಮೊನ್ನೆ ಬಹಳ ಬೇಜಾರಲ್ಲಿದ್ದವರು, ಅಸಮಾಧಾನಗೊಂಡಿದ್ರು. ಹೌದು, ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ಈ ಮುಖ್ಯಮಂತ್ರಿಗಳ ಸಲಹೆಗಾರ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಬಿಟ್ಟಿದ್ರು. ಅವಾಗ ಸಿದ್ದರಾಮಯ್ಯ ಅವರು ಮಾತಾಡಿದ್ರು, ಇಲ್ಲ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ನಾನು ಮಾತಾಡ್ತೀನಿ ಅವ್ರ ಜೊತೆಗೆ ಅಂತ ಹೇಳಿದ್ರು. ಈಗ ಈ ರೀತಿ ಬೇಸರಗೊಂಡಿದ್ದ ಪಾಟೀಲರನ್ನ ಈ ರಾಜ್ಯ ನೀತಿ ಮತ್ತು ಆಯೋಗದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಕೊಡೋದು. ಈ ಮಿನಿಸ್ಟರ್ಗೆ ಎಷ್ಟೆಲ್ಲ ಪವರ್ಸ್ ಇರುತ್ತೋ, ಪ್ರೋಟೋಕಾಲ್ ಇರುತ್ತೋ, ಅದನ್ನ ಈ BR ಪಾಟೀಲ್ ಅವ್ರಿಗೆ ಕೊಟ್ಟು ಈಗ ಸಮಾಧಾನ ಮಾಡುವಂತಹ ಕೆಲಸ ಆಗಿದೆ. ಈಗ ಪಾಟೀಲ್ ಇದಕ್ಕೆ ಏನಂತಾರೆ, ಅವ್ರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾವ ರೀತಿ ಆಳಂದ ಶಾಸಕ BR ಪಾಟೀಲ್ಗೆ ಮತ್ತೆ ಮಣೆ ಹಾಕಿದ್ದಾರೆ. ರಾಜ್ಯ ನೀತಿ ಯೋಜನಾ ಆಯೋಗ ಆಗಿ ನೇಮಕಗೊಂಡಿರುವಂತದ್ದು. ಉಪಾಧ್ಯಕ್ಷರಾಗಿ BR ಪಾಟೀಲ್ ನೇಮಕಗೊಂಡಿದ್ದಾರೆ. ಸಂಪುಟದ ಸ್ಥಾನಮಾನದೊಂದಿಗೆ ಉಪಾಧ್ಯಕ್ಷರಾಗಿ ಈಗ ನೇಮಕಗೊಂಡಿದ್ದಾರೆ. ಅದು ಕೂಡ ಸರ್ಕಾರದ ಅಧೀನ ಕಾರ್ಯದರ್ಶಿಯಿಂದ ಈ ಆದೇಶವನ್ನ ಹೊರಡಿಸಲಾಗಿದೆ.
ಮುಖ್ಯಮಂತ್ರಿಯ ರಾಜಕೀಯ ಸಲಹೆಗಾರ ಹುದ್ದೆಗೆ ಬಿ ಆರ್ ಪಾಟೀಲ್ ರಾಜೀನಾಮೆ ಕೊಟ್ಟಂತ ಬೆನ್ನಲ್ಲೇ ಈಗ ಬಿ ಆರ್ ಪಾಟೀಲ್ ಅವರಿಗೆ ಹೊಸತೊಂದು ಸ್ಥಾನಮಾನವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ. ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಗೆಳೆಯ ಒಂದು ಲಕ್ ಹೊಡಿತು, ಜಾಕ್ಪಾಟ್ ಹೊಡಿತು ಅಂತಾನೆ ಹೇಳ್ಬೋದು. ಮೊನ್ನೆ ಬಹಳ ಬೇಜಾರಲ್ಲಿದ್ದವರು, ಅಸಮಾಧಾನಗೊಂಡಿದ್ರು. ಹೌದು, ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ಈ ಮುಖ್ಯಮಂತ್ರಿಗಳ ಸಲಹೆಗಾರ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಬಿಟ್ಟಿದ್ರು. ಅವಾಗ ಸಿದ್ದರಾಮಯ್ಯ ಅವರು ಮಾತಾಡಿದ್ರು, ಇಲ್ಲ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ನಾನು ಮಾತಾಡ್ತೀನಿ ಅವ್ರ ಜೊತೆಗೆ ಅಂತ ಹೇಳಿದ್ರು. ಈಗ ಈ ರೀತಿ ಬೇಸರಗೊಂಡಿದ್ದ ಪಾಟೀಲರನ್ನ ಈ ರಾಜ್ಯ ನೀತಿ ಮತ್ತು ಆಯೋಗದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಕೊಡೋದು. ಈ ಮಿನಿಸ್ಟರ್ಗೆ ಎಷ್ಟೆಲ್ಲ ಪವರ್ಸ್ ಇರುತ್ತೋ, ಪ್ರೋಟೋಕಾಲ್ ಇರುತ್ತೋ, ಅದನ್ನ ಈ ಬಿ ಆರ್ ಪಾಟೀಲ್ ಅವ್ರಿಗೆ ಕೊಟ್ಟು ಈಗ ಸಮಾಧಾನ ಮಾಡುವಂತಹ ಕೆಲಸ ಆಗಿದೆ. ಈಗ ಪಾಟೀಲ್ ಇದಕ್ಕೆ ಏನಂತಾರೆ, ಅವ್ರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾವ ರೀತಿ ಆಳಂದ ಶಾಸಕ ಬಿ ಆರ್ ಪಾಟೀಲ್ಗೆ ಮತ್ತೆ ಮಣೆ ಹಾಕಿದ್ದಾರೆ. ರಾಜ್ಯ ನೀತಿ ಯೋಜನಾ ಆಯೋಗ ಆಗಿ ನೇಮಕಗೊಂಡಿರುವಂತದ್ದು. ಉಪಾಧ್ಯಕ್ಷರಾಗಿ ಬಿ ಆರ್ ಪಾಟೀಲ್ ನೇಮಕಗೊಂಡಿದ್ದಾರೆ. ಸಂಪುಟದ ಸ್ಥಾನಮಾನದೊಂದಿಗೆ ಉಪಾಧ್ಯಕ್ಷರಾಗಿ ಈಗ ನೇಮಕಗೊಂಡಿದ್ದಾರೆ. ಅದು ಕೂಡ ಸರ್ಕಾರದ ಅಧೀನ ಕಾರ್ಯದರ್ಶಿಯಿಂದ ಈ ಆದೇಶವನ್ನ ಹೊರಡಿಸಲಾಗಿದೆ. ಮುಖ್ಯಮಂತ್ರಿಯ ರಾಜಕೀಯ ಸಲಹೆಗಾರ ಹುದ್ದೆಗೆ ಬಿ ಆರ್ ಪಾಟೀಲ್ ರಾಜೀನಾಮೆ ಕೊಟ್ಟಂತ ಬೆನ್ನಲ್ಲೇ ಈಗ ಬಿ ಆರ್ ಪಾಟೀಲ್ ಅವರಿಗೆ ಹೊಸತೊಂದು ಸ್ಥಾನಮಾನವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ. ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಗೆಳೆಯ ಒಂದು ಲಕ್ ಹೊಡಿತು, ಜಾಕ್ಪಾಟ್ ಹೊಡಿತು ಅಂತಾನೆ ಹೇಳ್ಬೋದು. ಮೊನ್ನೆ ಬಹಳ ಬೇಜಾರಲ್ಲಿದ್ದವರು, ಅಸಮಾಧಾನಗೊಂಡಿದ್ರು. ಹೌದು, ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ಈ ಮುಖ್ಯಮಂತ್ರಿಗಳ ಸಲಹೆಗಾರ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಬಿಟ್ಟಿದ್ರು. ಅವಾಗ ಸಿದ್ದರಾಮಯ್ಯ ಅವರು ಮಾತಾಡಿದ್ರು, ಇಲ್ಲ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ನಾನು ಮಾತಾಡ್ತೀನಿ ಅವ್ರ ಜೊತೆಗೆ ಅಂತ ಹೇಳಿದ್ರು. ಈಗ ಈ ರೀತಿ ಬೇಸರಗೊಂಡಿದ್ದ ಪಾಟೀಲರನ್ನ ಈ ರಾಜ್ಯ ನೀತಿ ಮತ್ತು ಆಯೋಗದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಕೊಡೋದು. ಈ ಮಿನಿಸ್ಟರ್ಗೆ ಎಷ್ಟೆಲ್ಲ ಪವರ್ಸ್ ಇರುತ್ತೋ, ಪ್ರೋಟೋಕಾಲ್ ಇರುತ್ತೋ, ಅದನ್ನ ಈ ಬಿ ಆರ್ ಪಾಟೀಲ್ ಅವ್ರಿಗೆ ಕೊಟ್ಟು ಈಗ ಸಮಾಧಾನ ಮಾಡುವಂತಹ ಕೆಲಸ ಆಗಿದೆ. ಈಗ ಪಾಟೀಲ್ ಇದಕ್ಕೆ ಏನಂತಾರೆ, ಅವ್ರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾವ ರೀತಿ ಆಳಂದ ಶಾಸಕ ಬಿ ಆರ್ ಪಾಟೀಲ್ಗೆ ಮತ್ತೆ ಮಣೆ ಹಾಕಿದ್ದಾರೆ. ರಾಜ್ಯ ನೀತಿ ಯೋಜನಾ ಆಯೋಗ ಆಗಿ ನೇಮಕಗೊಂಡಿರುವಂತದ್ದು. ಉಪಾಧ್ಯಕ್ಷರಾಗಿ ಬಿ ಆರ್ ಪಾಟೀಲ್ ನೇಮಕಗೊಂಡಿದ್ದಾರೆ. ಸಂಪುಟದ ಸ್ಥಾನಮಾನದೊಂದಿಗೆ ಉಪಾಧ್ಯಕ್ಷರಾಗಿ ಈಗ ನೇಮಕಗೊಂಡಿದ್ದಾರೆ. ಅದು ಕೂಡ ಸರ್ಕಾರದ ಅಧೀನ ಕಾರ್ಯದರ್ಶಿಯಿಂದ ಈ ಆದೇಶವನ್ನ ಹೊರಡಿಸಲಾಗಿದೆ. ಮುಖ್ಯಮಂತ್ರಿಯ ರಾಜಕೀಯ ಸಲಹೆಗಾರ ಹುದ್ದೆಗೆ ಬಿ ಆರ್ ಪಾಟೀಲ್ ರಾಜೀನಾಮೆ ಕೊಟ್ಟಂತ ಬೆನ್ನಲ್ಲೇ ಈಗ ಬಿ ಆರ್ ಪಾಟೀಲ್ ಅವರಿಗೆ ಹೊಸತೊಂದು ಸ್ಥಾನಮಾನವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ. ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಗೆಳೆಯ ಒಂದು ಲಕ್ ಹೊಡಿತು, ಜಾಕ್ಪಾಟ್ ಹೊಡಿತು ಅಂತಾನೆ ಹೇಳ್ಬೋದು. ಮೊನ್ನೆ ಬಹಳ ಬೇಜಾರಲ್ಲಿದ್ದವರು, ಅಸಮಾಧಾನಗೊಂಡಿದ್ರು. ಹೌದು, ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ಈ ಮುಖ್ಯಮಂತ್ರಿಗಳ ಸಲಹೆಗಾರ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಬಿಟ್ಟಿದ್ರು. ಅವಾಗ ಸಿದ್ದರಾಮಯ್ಯ ಅವರು ಮಾತಾಡಿದ್ರು, ಇಲ್ಲ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ನಾನು ಮಾತಾಡ್ತೀನಿ ಅವ್ರ ಜೊತೆಗೆ ಅಂತ ಹೇಳಿದ್ರು. ಈಗ ಈ ರೀತಿ ಬೇಸರಗೊಂಡಿದ್ದ ಪಾಟೀಲರನ್ನ ಈ ರಾಜ್ಯ ನೀತಿ ಮತ್ತು ಆಯೋಗದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಕೊಡೋದು. ಈ ಮಿನಿಸ್ಟರ್ಗೆ ಎಷ್ಟೆಲ್ಲ ಪವರ್ಸ್ ಇರುತ್ತೋ, ಪ್ರೋಟೋಕಾಲ್ ಇರುತ್ತೋ, ಅದನ್ನ ಈ ಬಿ ಆರ್ ಪಾಟೀಲ್ ಅವ್ರಿಗೆ ಕೊಟ್ಟು ಈಗ ಸಮಾಧಾನ ಮಾಡುವಂತಹ ಕೆಲಸ ಆಗಿದೆ. ಈಗ ಪಾಟೀಲ್ ಇದಕ್ಕೆ ಏನಂತಾರೆ, ಅವ್ರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ.